ಹೇಳದ ಏನು 3 ವಾರಗಳ ಕಾಲ ವಿಧಾನಸಭಾ ಅಧಿವೇಶನವನ್ನು ಸರ್ಕಾರದ ತಪ್ಪುಗಳನ್ನು ಎಳೆ ಎಳೆಯಾಗಿ ಬಿಡಿಸುವಂಥ ಕೆಲಸವನ್ನು ವಿರೋಧ ಪಕ್ಷವಾಗಿ ನಾವು ಮಾಡಿದಿರಿ. ಈ ಖಾತೆಯಲ್ಲಿ ಲಂಚದ ಸವಾಲನ್ನು ಹಾಕಿದ್ರು ಸರ್ಕಾರ. ಆ ಲಂಚದ ಫೋನ್ಪೇ ಮುಖಾಂತರ ಲಂಚ ತಗೊಂಡಿರೋದನ್ನು ಪ್ರೂವ್ ಮಾಡಿದಿರಿ. ಮಾಡಿದಂಥ ಅಧಿಕಾರಿಯನ್ನು ಈಗಾಗಲೇ ಸರ್ಕಾರ ಸಸ್ಪೆಂಡ್ ಮಾಡಿದೆ. ಅದೇ ರೀತಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಮೊದಲ ಬಾರಿಗೆ ಒಂದು ದೊಡ್ಡ ವಿಶೇಷ ಚರ್ಚೆಯನ್ನಾಗಿತ್ತು. ಸುಮಾರು ನಮ್ಮೆಲ್ಲ ಬೆಂಗಳೂರು ಶಾಸಕರು ಆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಅದೇ ರೀತಿ ಬಡ್ಜೆಟಲ್ಲಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಡ್ಜೆಟ್ ಸಾಲದ ಕೂಪದಲ್ಲಿ ಇಡೀ ರಾಜ್ಯದ ಜನತೆ ಮೇಲೆ ಸಾಲದ ಹೊರೆಯನ್ನು ಏರಿಸಿರೋದ್ರ ಬಗ್ಗೆ ಸರ್ಕಾರ ಮಾಡಿರೋ ತಪ್ಪುಗಳನ್ನು ಎಳೆ ಎಳೆಯಾಗಿ ಬಿಡಿಸಿದಿರಿ. ನಾವು ಕೂಡ ಸರ್ಕಾರ ತಪ್ಪುಗಳು ಒಪ್ಕೊಳ್ಳೋ ರೀತಿ ನಮ್ಮ ಹೋರಾಟ ವಿಧಾನಸಭೆಯಲ್ಲಿ ಈ ಅಧಿವೇಶನದಲ್ಲಿ ಭಾಳ ಯಶಸ್ವಿಯಾಗಿದೆ. ಅದೇ ರೀತಿ ಫ್ಲೈಯಿಂಗ್ ಸ್ಕೂಲ್ ಜಕ್ಕೂರು ಫ್ಲೈಯಿಂಗ್ ಸ್ಕೂಲನ್ನು ಪರಭಾರೆ ಮಾಡೋಕ್ಕೆ ಹೊರಟಿದ್ರು. ಅದನ್ನು ಕೂಡ ನನ್ನ ಹೋರಾಟ BJPಯ ಹೋರಾಟದ ಫಲವಾಗಿ ಇವತ್ತು ಫ್ಲೈಯಿಂಗ್ ಸ್ಕೂಲು ಸಹ ಉಳಿದಿದೆ. ಅದೇ ರೀತಿ ಫಾರೆಸ್ಟ್ ಜಮೀನು ಸಂಬಂಧಪಟ್ಟಂತೆ ಒತ್ತುವರಿ ಆಗಿರೋದನ್ನು ಬೆಂಗಳೂರಲ್ಲಿ ಉಳಿಸ್ಕೊಬೇಕು ಅನ್ನೋದ್ರ ಬಗ್ಗೆನೂ ನಾನು ಇವತ್ತು ಚರ್ಚೆ ಮಾಡಿದ್ದೀನಿ. ಅಂದರೆ ಈ ಅಧಿವೇಶನದಲ್ಲಿ ನಾವು ಫ್ಲೈಯಿಂಗ್ ಸ್ಕೂಲು ಉಳಿಸಿದ್ದೀರಿ. ಅದೇ ರೀತಿ ಈ ಖಾತೆಗೆ ಲಂಚ ಏನು ತಗೊತಾ ಇದ್ರು ಅದನ್ನು ತಡೆಗಟ್ಟುವಂಥ ನಿಯತ ಮಾಡಿದ್ದೀರಿ. ಅದೇ ರೀತಿ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಏನಿದೆ ಅದನ್ನು ಉಳಿಸುವಂಥ ಹೋರಾಟದಲ್ಲೂ ಕೂಡ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದಿರಿ. ಟಿ ನರಸೀಪುರ ಅದನ್ನು ಕೂಡ ಸರ್ಕಾರ ತಪ್ಪಾಗಿದೆ, ನಾವು ತಿದ್ದುಕೊಂತೀರಿ, ಇನ್ನು ಮುಚ್ಚಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಈ ಎಲ್ಲ ವಿಚಾರಗಳು ಇವತ್ತು BJPಗೆ ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡಿದ್ದೀವಿ. ಈ ಅಧಿವೇಶನದಲ್ಲಿ ಏನೇನು ವಿಚಾರ ಚರ್ಚೆ ಮಾಡಿದಿರೋ ಎಲ್ಲವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡೋಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ಸರ್ಕಾರಕ್ಕೆ ಎಲ್ಲೆಲ್ಲಿ ಕಿವಿ ಹಿಂಡಬೇಕೋ ಆ ಕಿವಿ ಹಿಂಡೋ ಕೆಲಸವನ್ನು ಮಾಡಿ ಸರ್ಕಾರ ಮಾಡ್ತಾ ಇರೋವಂಥ ಜನಗಳಿಗೆ ಮಾಡ್ತಾ ಇರೋ ದ್ರೋಹವನ್ನು ಜನಗಳ ಮುಂದೆ ಇಡುವಂಥ ಕೆಲಸವನ್ನು ವಿರೋಧ ಪಕ್ಷ ನಾವು ಮಾಡಿದ್ದೀರಿ. ಅದೇ ರೀತಿ ಬಡ್ಜೆಟ್ಟು ಸಾಲ 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 ಪ್ರತಿ ವರ್ಷವೂ ಕೂಡ ಸಾಲ ಮಾಡಿದ್ದಾರೆ. ಈ ವರ್ಷವೂ ಕೂಡ 1,32,00,000 ಸಾಲ ಮಾಡಿದ್ದಾರೆ. ಮುಂದಿನ ವರ್ಷವೂ ಕೂಡ 1.5 ಕೋಟಿ ಸಾಲ ಮಾಡ್ತಾರೆ. ಅಂದರೆ ಈ ಸರ್ಕಾರ ಸಾಲ ಮಾಡೋದರಲ್ಲಿ ನಿಸ್ಸೀಮರು, ಅಭಿವೃದ್ಧಿ ಮಾಡೋದಲ್ಲಿ ಶೂನ್ಯ ಅನ್ನೋದನ್ನು ಸ್ಪಷ್ಟವಾಗಿ ವಿಧಾನಸಭೆಯಲ್ಲಿ ಪ್ರತಿಪಾದನೆಯನ್ನು ಮಾಡಿದೆ. 2 ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ 30ನೇ ತಾರೀಕು ಮತ್ತು 31ನೇ ತಾರೀಕು ನಾನು ದಾವಣಗೆರೆ ಚುನಾವಣಾ ಪ್ರಚಾರದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ಅದೇ ರೀತಿ 1 ಮತ್ತು 2ನೇ ತಾರೀಕು ಬಾಗಲಕೋಟೆ ಜಿಲ್ಲೆಯಲ್ಲಿ ನನ್ನ ಪ್ರಚಾರವನ್ನು ನಾನು ನಮ್ಮ ಎಲ್ಲ ಮುಖಂಡರು ನಾವು ಮಾಡ್ತಾ ಇದ್ದೀರಿ. ಅದಾದಮೇಲೆ ಮತ್ತೆ 2, 3, 4 ದಾವಣಗೆರೆಯ ಪ್ರಚಾರವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಈಗಾಗಲೇ ಪಾರ್ಟಿನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಪ್ರವಾಸದ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ತಗೊಂಡಿದ್ದಾರೆ. ಅಲ್ಲೂ ಕೂಡ ಈ 2 ಚುನಾವಣೆಯಲ್ಲಿ BJP ಗೆಲ್ಲುವಂಥದ್ದಕ್ಕೆ ನಮ್ಮ ಇಡೀ BJP ತಂಡ ಒಟ್ಟಾಗಿ ನಾವು ಕೆಲಸವನ್ನು ಮಾಡ್ತೀವಿ.